ಪ್ರಕೃತಿ ಪೂಜೆಯೇ ಪರಮನ ಪೂಜೆ, ಪ್ರಕೃತಿ ಆರಾಧನೆ ಪರಮನಾರಾಧನೆ ಅಂತ ನಂಬಿದವ ನಾನು. 80,000 ಟ್ರೆಂಚಸ್ಸು, 25,000 ಸ್ಪಿಟ್ಸು, 1,000 ಒಣಕಲ್ ಪರಿಸಿ, ಜೊತೆಗೆ ಸುಮಾರು 15ರಷ್ಟು ಕೆರೆ ಮಾಡಿದ್ದಾರೆ. 30 ವರ್ಷದಿಂದ ಬತ್ತಿ ಹೋದಂಥ ನಮ್ಮ ಬಂಗಾರದ ಹಳ್ಳ ಹರಿಯಾಕತ್ತದ. ಮಣ್ಣಂದ್ರೆ ರೈತನ ಕಣ್ಣಿದ್ದಂಗೆ, ಮಣ್ಣಂದ್ರೆ ನಾಡಿನ ಪುಣ್ಯ ಇದ್ದಂಗೆ. ಲಿವ್ ಲೋಕಲಿ, ಥಿಂಕ್ ಗ್ಲೋಬಲಿ. ಸ್ವಾಮಿಗಳಿಗೆ ವೈಜ್ಞಾನಿಕ ದೃಷ್ಟಿ ಇದ್ರೇ ನಿಜವಾದಂಥ ಯಥಾರ್ಥ ದೃಷ್ಟಿ ಅವ್ರಿಗೆ ಬರ್ತದಂತ ನನ್ನ ವೈಯಕ್ತಿಕ ಭಾವನೆ. ಪರಿಸರದ ಮೇಲೆ ಅತ್ಯಾಚಾರ ಮಾಡದ ಮನುಷ್ಯ, ಅವನಿಗೆ ತಕ್ಕ ಪಾಠ ಕಲಿಸ್ಲಿಕ್ಕೆ ಕೊರೋನಾ ಬಂತು. ಸ್ವಾಮೀಜಿ ನಮಸ್ತೆ, ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಕಪ್ಪತ್ ಗುಡ್ಡವನ್ನ ಉಳಿಸ್ಬೇಕು ಅಂತ ತುಂಬಾ ಹೋರಾಟ ಮಾಡ್ತಾ ಇದ್ದಾರೆ. ಎಷ್ಟೊಂದು ಗುಡ್ಡಗಳು ಗಣಿಗಾರಿಕೆಗೆ ಸಿಕ್ಕಿ ಫೀಲ್ಡ್ಗಳ ಬಯಲುಗಳಾಗಿ, ಹೊಂಡಗಳಾಗಿ, ಕಂದಕಗಳಾಗಿ ನೂರಾರು ಗುಡ್ಡಗಳು ಇವತ್ತು ನೆಲಸಮಾಗಿದೆ. ನೀವೇನು ಕಪ್ಪತ್ ಗುಡ್ಡ ನಿಂತಿದ್ದೀರಾ, ಏನು ವಿಷಯ ಅಂತ ಹೇಳ್ತಿದ್ದೀರಿ? ನಮಸ್ಕಾರ. ಕರ್ನಾಟಕದ ಭಾಳ ದೊಡ್ಡ ಸಸ್ಯಖಾಸಿ ಸಸ್ಯ ಕ್ಷೇತ್ರ ನಮ್ಮ ಕಪ್ಪತ್ ಗುಡ್ಡ. 70 ಗಿರಿ ನೋಡೋದಕ್ಕಿಂತ ಕಪ್ಪತ್ ಗಿರಿ ನೋಡ್ಬೇಕಂತಾರೆ. 70 ಗಿರಿಯಲ್ಲಿ ಸಿಗುವಂಥ ಭಾಳಷ್ಟು ಔಷಧೀಯ ಸಸ್ಯಗಳು, ಸುಗಂಧ ದ್ರವ್ಯ ಸಸ್ಯಗಳು, ಅರಣ್ಯ ಸಸ್ಯಗಳು, ಕಾಡು ಹಣ್ಣಿನ ಸಸ್ಯಗಳು ನಮ್ಮ ಕಪ್ಪತ್ ಗುಡ್ಡದಲ್ಲಿ ಸಿಗ್ತವೆ. ಕಪ್ಪತ್ ಗುಡ್ಡ ಸಮಸ್ತ ಕರ್ನಾಟಕದ ಜೀವನಾಡಿ. ಒಟ್ಟು ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟವನ್ನು ಬಿಟ್ಟರೆ ಅತ್ಯಂತ ದೊಡ್ಡ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು ನಮ್ಮ ಕಪ್ಪತ್ ಗುಡ್ಡ. ಆ ಕಾರಣದಿಂದ ಇವತ್ತು ಮನುಷ್ಯ ಬದುಕಲಿಕ್ಕೆ ಅಗತ್ಯವಾಗಿರುವಂಥ ವಾಯು, ನೀರು, ಪಂಚಭೂತಗಳೇನದವು, ಅದರ ಅಗತ್ಯ ಮತ್ತು ಲಭ್ಯತೆ ಸಿಗೋದ ಕಾಡಿನಿಂದ. ಕಾಡು ಉಳಿದ್ರೆ ನಾಡು, ಕಾಡಿನಿಂದ ನಾಡು. ಆ ಹಿನ್ನೆಲೆಯೊಳಗೆ ಕಾಡಂದ್ರೆ ನಮ್ಮ ತಾಯಿ, ಹೆತ್ತ ತಾಯಿ ಇದ್ದಂಗೆ. ಅದಕ್ಕೆ ಅದನ್ನ ಉಳಿಸುವಂಥ ಪ್ರಶ್ನೆನೇ ಕೇಳೋ ಪ್ರಶ್ನೆನೇ ಇಲ್ಲ. ತಾಯಿಯನ್ನು ಉಳಿಸದೇ ಇದ್ರೆ ಮಕ್ಕಳಿಗೆ ಭವಿಷ್ಯ ಇಲ್ಲದ ಹಾಗೆ, ಕಾಡನ್ನು ಉಳಿಸದೇ ಇದ್ರೆ ನಾಡಿಗೆ ಭವಿಷ್ಯ ಇಲ್ಲದ. ಅದಕ್ಕೆ ಅದನ್ನು ಉಳಿಸುವಂಥ ಅಗತ್ಯ ಇತ್ತು. ತಮ್ಮ ಮಠ ಇರೋದು ಕಪ್ಪದ ಗುಡ್ಡದಲ್ಲಿ? ನಮ್ಮ ಮಠದ ಹೆಸರು ನಂದಿವೇರಿ ಮಠ ಅಂಥೇಳಿ. ನಂದಿಯನ್ನು ಏರಿಕೊಂಡು ಶಿವ ಕಪ್ಪತ್ ಗುಡ್ಡಕ್ಕೆ ಬಂದು ಇಳದಂತೆ. ಎಲ್ಲಿ ನಂದಿ ಇಳೀತೋ ಅಲ್ಲಿ ನಂದಿವೇರಿ ಮಠ ಆಯಿತು. ನಮ್ಮ ಮಠ ಇರೋದೇ ಕಪ್ಪತ್ ಗುಡ್ಡದ ಹೃದಯ ಭಾಗದಲ್ಲಿದೆ. ಮತ್ತು ಕಪ್ಪತ್ ಗುಡ್ಡಕ್ಕೆ ಹತ್ತಿಕೊಂಡೇ ನಮ್ಮ ಮಠದ ಜಮೀನುಗಳಿದ್ದಾವೆ. ನಮ್ಮ ಮಠ ವಿಶೇಷವಾಗಿ ಕೃಷಿ ಪ್ರಧಾನವಾಗಿರುವಂಥ ಮಠ. ಆ ಹಿನ್ನೆಲೆಯೊಳಗೆ ನಮ್ಮ ಮಠ ಸುತ್ತಮುತ್ತಲ ಏನು ನಡೀತಾ ಇದೆ ಅದನ್ನು ಗಮನಿಸ್ತಕ್ಕಂಥದ್ದು, ಅದಕ್ಕೆ ಸೇವೆ ಸಲ್ಲಿಸ್ತಕ್ಕಂಥದ್ದು ಒಂದು ನಮ್ಮ ಸ್ವಧರ್ಮ ಅನ್ನುವಂಥ ಕಾರಣಕ್ಕಾಗಿ 2003ನೇ ಇಸ್ವಿ ಆಗಸ್ಟ್ 21ನೇ ತಾರೀಕಿಗೆ ನಂದಿವೇರಿ ಮಠದ 7ನೇ ಪಟ್ಟಾಧಿಕಾರಿಗಳಾಗಿ ನಾವು ಅಧಿಕಾರ ಸ್ವೀಕಾರ ಮಾಡಿದ ನಂತರ 1 ಪಾಯಿಂಟ್ ಅಜೆಂಡಾ, ಕಪ್ಪತ್ ಗುಡ್ಡದ ಸಂರಕ್ಷಣೆ ಮಾಡಬೇಕು ಅಂತ ನಾನು ಕಟಿಬದ್ಧನಾದೆ. ಆ ದಿಶೆಯಲ್ಲಿ ಕಳೆದ 17 ವರ್ಷಗಳಿಂದ ಭಾಳ ಸಂತೋಷದಿಂದ ತೊಡಗಿಕೊಂಡಿದ್ದೇನೆ. ಹಿಂದೆ ನಾವು ವಿಕ್ರಮದವರ ಬಗ್ಗೆ ಒಂದು ಕವರ್ ಸ್ಟೋರಿ ಮಾಡಿದಾಗ ಅದರಲ್ಲಿ ವನ್ಯಜೀವಿ ಸಂರಕ್ಷಣೆ ಆಗುತ್ತೆ ಕಪ್ಪತ್ ಗುಡ್ಡ ಉಳಿಸೋದ್ರಿಂದ ಅಂತ ಇತ್ತು. ಯಾವ್ಯಾವ ವನ್ಯಜೀವಿಗಳಿದೆ ಕಪ್ಪತ್ ಗುಡ್ಡದಲ್ಲಿ? ಕಪ್ಪತ್ ಗುಡ್ಡಕ್ಕೆ ನಾನು ಬಂದಾಗ, ನಂದಿವೇರಿ ಮಠಕ್ಕೆ ನಾನು ಬಂದಾಗ ಕುಡಿಯುವ ನೀರಿನ ಪರಿಸ್ಥಿತಿ ಭಾಳ ದುರ್ಭರವಾಗಿತ್ತು. ಒಂದು ಕೊಡಪ ನೀರನ್ನು 3 ಕಿಲೋಮೀಟರ್ 4 ಕಿಲೋಮೀಟರ್ ದೂರದಿಂದ ತಂದು ನಮ್ಮ ಮಠದ ಕರ್ತೃ ದೇವರನ್ನು ಪೂಜೆ ಮಾಡುವಂಥ ದಯನೀಯ ಸ್ಥಿತಿ ಇತ್ತು. ಯಾಕಂತ ಸ್ಥಿತಿ ಬಂದಿತ್ತು ನಮ್ಮ ಕಪ್ಪತ್ ಗುಡ್ಡಕ್ಕೆ? ಅದು ವಿಶೇಷವಾಗಿ ನಮ್ಮ ನಂದಿವೇರಿ ಮಠ ಸ್ಪಾಟ್ ಅಂತ ಕರಿತೀವಿ ನಾವು. ಅಲ್ಲಿ ಒಂದು 2,000, 3,000, 5,000 ಹೆಕ್ಟರ್ ಅಲ್ಲಿ ಕಪ್ಪತ್ ಗುಡ್ಡ. ಅದರ ಟೋಟಲ್ ಏರಿಯಾ 80,000 ಹೆಕ್ಟರ್ ಇದೆ. 80,000 ಎಕರೆ ಇದೆ. 80,000 ಎಕರೆ ಇದೆ. ಅಂದರೆ 33,000 ಹೆಕ್ಟರ್ ಅಂತ ಹೇಳ್ತಾರೆ ಅರಣ್ಯ ಇಲಾಖೆ. 80,000 ಎಕರೆಯನ್ನ ಕೊಳ್ಳೆ ಹೊಡೆಯಕ್ಕೆ 80,000 ಎಕರೆ ಕಪ್ಪತ್ ಗುಡ್ಡ ಇದೆ. ಗದಗ ಜಿಲ್ಲೆಯ 3 ತಾಲೂಕುಗಳನ್ನು ವ್ಯಾಪಿಸಿಕೊಂಡಿದೆ ಕಪ್ಪತ್ ಗುಡ್ಡ. ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕು, ಗದಗ ಜಿಲ್ಲೆಯ ಸಿರಹಟ್ಟಿ ತಾಲೂಕು ಮತ್ತು ಗದಗ ಜಿಲ್ಲೆಯ ಗದಗ ತಾಲೂಕನ್ನು, ಅಂದರೆ ಗದಗ ಜಿಲ್ಲೆಯ ಗದಗ ತಾಲೂಕಿನ ಬಿಂಕದಕಟ್ಟೆಯನ್ನು ಹಿಡ್ಕೊಂಡು ಮುಂಡ್ರಗಿ ತಾಲೂಕಿನ ಶಿಂಗ್ಟಾಲೂರ ವೀರಭದ್ರೇಶ್ವರ ದೇವಸ್ಥಾನದವರೆಗೆ 63 ಕಿಲೋಮೀಟರ್ ಉದ್ದ, ಸುಮಾರು 30ರಿಂದ 40 ಕಿಲೋಮೀಟರ್ ಅಗಲ, ಸಮುದ್ರ ಮಟ್ಟದಿಂದ 1000 ಫುಟ್ ಎತ್ತರವಾಗಿರುವಂಥದ್ದು ನಮ್ಮ ಕಪ್ಪತ್ ಗುಡ್ಡ. ಇಂತಹ ಕಪ್ಪತ್ ಗುಡ್ಡದಲ್ಲಿ ನಮ್ಮ ನಂದಿವೇರಿ ಮಠ ಒಂದು, ನಂದಿವೇರಿ ಸ್ಪಾಟ್ ಒಂದು. ಅಲ್ಲಿ ಕುಡಿಯೋ ನೀರಿಲ್ಲ, ದೇವರ ಪೂಜೆಗೆ ನೀರಿಲ್ಲ. 1000 ಅಡಿ ಆಳಕ್ಕೆ ಅಂತರ್ಜಲ ಕುಸಿದೋಗ್ಬಿಟ್ಟದ್ದು. ಇವತ್ತು ನಾವು ಎಲ್ಲ ರೈತರು ಮಾಡ್ತಕ್ಕಂಥ ತಪ್ಪೇನೆಂದರೆ, ಕಂಡಲ್ಲೇ ಬೋರ್ ಕೊರೆದು ಕೊರಿ ಬೋರ ಎತ್ ನೀರ ಈ ತಪ್ಪನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಭೂಮಿ ತಾಯಿ ಕನ್ನ ಹಾಕಿ ಅವರ ಆ ತಾಯಿಯ ಹೊಟ್ಟೆಯನ್ನು ಬಗೆದು ಬದುಕುವಂಥ ಮಕ್ಕಳು ನಾವು ಇವತ್ತು ಹುಟ್ಟಿದ್ದೇವೆ.
ಅದು ನಮ್ಮ ನಂದಿವೇರಿ ಮಠದ ವಿಷಯದಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಗದಗ ಜಿಲ್ಲಾಡಳಿತದ ಸಹಾಯದಿಂದ ನಾವು 2003ನೇ ಇಸ್ವಿಯೊಳಗೆ ನಮ್ಮ ನಂದಿವೇರಿ ಮಠ ಸುತ್ತಮುತ್ತಲು ಬಂಗಾರದ ಹಳ್ಳ ಅಂತ ಹರಿತಾರೆ, ಅದಕ್ಕೆ ಬಂಗಾರದ ಗುಡ್ಡನ ಅಂತಾರೆ. 1890ನೇ ಇಸ್ವಿಯೊಳಗೆ ಕಪ್ಪತ್ತಗುಡ್ಡದಲ್ಲಿ ಬಂಗಾರದ ಅಂಥೇಳಿ ಬ್ರಿಟಿಷರು ಆವಾಗಿನ ಕಾಲಕ್ಕೆ ಅಸೆಸ್ಮೆಂಟ್ ಮಾಡಿ ಗೆಜೆಟ್ನೊಳಗೆ ಪ್ರಕಟ ಮಾಡಿಟ್ಟು ಹೋಗಿದ್ದಾರೆ. ಇದು ಇತಿಹಾಸ ದಾಖಲ. ಆದರೆ ನೀರಿನ ವ್ಯವಸ್ಥೆ, ನೀರಿನ ತುಟಾಗ್ರತೆ ಬಹಳ ಇದ್ದುದರಿಂದ ಏನಾದರೂ ಮಾಡಿ ನೀರು ತರಬೇಕು ಅಂತ ನನ್ನ ಪ್ರಯತ್ನ. ನಿಮಗೆ ಗೊತ್ತಿರುವಂಗೆ ನೀರಂದ್ರೆ ಜೀವ, ನೀರಂದ್ರೆ ಪ್ರಾಣ, ನೀರಂದ್ರೆ ನಮ್ಮ ಸಂಸ್ಕೃತಿ, ನೀರಂದ್ರೆ ನಮ್ಮ ಪರಂಪರೆ. ಹಿಂದೂ ಸಂಸ್ಕೃತಿ, ಹಿಂದೂ ಪರಂಪರೆ, ಹರಪ್ಪ ಮಂಜೋದರ ಪರಂಪರೆ, ಸಿಂಧು ಸಂಸ್ಕೃತಿ ಅವೆಲ್ಲ ಬೆಳೆದು ಬಂದಿದ್ದೆ ನದಿ ದಂಡೆಗೆ. ಅಂತಹ ನೀರೇ ಇಲ್ಲದಂಥ ಸ್ಥಿತಿ ನಮ್ಮ ಮಠಕ್ಕೆ ಬಂದುಬಿಟ್ಟಿತ್ತು. ಅಂದರೆ ಜೀವವೇ ಹೋದಂಥ, ಜೀವಶ್ಚವ ಆಗುವಂಥ ಸ್ಥಿತಿ ನಮ್ಮ ಮಠಕ್ಕೆ ಬಂದಿತ್ತು. ಹಾಗಾದ್ರೆ ನೀರು ಎಲ್ಲಿಂದ ತರೋದು? ಆಕಾಶದಿಂದ ಬೀಳುವಂಥ ಮಳೆ ಹನಿ ನೀರೇ ನಮಗೆ ಇವತ್ತು ಅಮೃತ. ಅದನ್ನು ಹಿಡಿದಿಡ್ತಕ್ಕಂತಹದ್ದೇ ದೊಡ್ಡ ಶಿವಪೂಜೆ. ಆ ಹಿನ್ನೆಲೆಯೊಳಗೆ ನಮ್ಮ ನಂದಿವೇರಿ ಮಠವನ್ನು ಕೇಂದ್ರವಾಗಿಟ್ಟುಕೊಂಡು ಮಠ ಸುತ್ತಮುತ್ತಲು 1,000 ಎಕರೆ ಅರಣ್ಯೀಕರಣ ಮಾಡಬೇಕು, ಮಳೆನೀರಿನ ಕೊಯ್ಲು ಮಾಡಬೇಕು ಅಂತ ನಾನು ಕಟಿಬದ್ಧನಾದೆ. ಅದಕ್ಕೆ ಗದಗ ಜಿಲ್ಲಾಡಳಿತದ ಸಹಾಯವನ್ನು ತಗೊಂಡು ಗದಗ ಜಿಲ್ಲಾಡಳಿತದ ಸಹಾಯದಿಂದ ನಂದಿವೇರಿ ಮಠ ಸುತ್ತಮುತ್ತಲು 1,000 ಎಕರೆ ಅರಣ್ಯ ಪ್ರದೇಶದಲ್ಲಿರುವಂಥ ಎಷ್ಟು ಸಣ್ಣ ಸಣ್ಣ ಗುಡ್ಡಗಳದಾವೆ, ಸುಮಾರು 13ರಿಂದ 14 ಸಣ್ಣ ಸಣ್ಣ ಗುಡ್ಡಗಳದಾವೆ. ಆ ಸಣ್ಣ ಸಣ್ಣ ಗುಡ್ಡಕ್ಕೆಲ್ಲ ಮಳೆ ಆಗ್ತಾಯಿತ್ತು. ಮಳೆಯಿಂದ ಬಿದ್ದ ನೀರು ಬಂಗಾರದ ಹಳ್ಳ ಕೂಡ್ಕೊಂತ ಹರಿದು ಹೋಗಿ ಡಂಬೋಳಿ ಕೆರೆಗೆ ಸೇರಿಬಿಡ್ತಿತ್ತು. ಬೇರೆ ಊರಿಂದ ನೀರು ಕೊಡೋದು ನಮಗೆ ಯಾಕೆ ಕೊಡ್ತಾರೆ? ನಮ್ಮ ನೀರನ್ನು ನಾವು ವ್ಯರ್ಥವಾಗಿ ಹರಿಯಾಕಿಬಿಟ್ಟು ಬೇರೆಯವ್ರ ನೀರು ಕೊಡೋದು ನಮಗೆ ಯಾಕೆ ಕೊಡ್ತಾರೆ? ಅದಕ್ಕೆ ವ್ಯರ್ಥವಾಗಿ ಹರಿದು ಹೋಗತಕ್ಕಂಥ ಮಳೆ ನೀರನ್ನು ಹಿಡಿದಿಡುವಂಥ ಕೆಲಸ ಆಗಬೇಕಾಗಿತ್ತು ಮೊದಲಿಗೆ. ಆನಂತರ ಅಲ್ಲಿ ಅಂತರ್ಜಲ ನೀರು ಇಂಗುವಂಥ ಕೆಲಸ ನಾವು ಮಾಡಬೇಕಾಗಿತ್ತು ಮೊದಲಿಗೆ. ಅದಕ್ಕೆ ಗದಗ ಜಿಲ್ಲಾಡಳಿತ, ಗದಗ ಅರಣ್ಯ ಇಲಾಖೆ, ಆನಂತರ ಸಾಮಾಜಿಕ ಅರಣ್ಯ ಇಲಾಖೆ, ಮುಂಡ್ರಿಗಿ ತಾಲೂಕ್ ಪಂಚಾಯತಿ, ಈ ಊರನ್ನೆಲ್ಲ ನಾವು ಸೇರಿಸಿಕೊಂಡು ನಂದಿವೇರಿ ಮಠ ಸುತ್ತಮುತ್ತಲ ಅರಣ್ಯೀಕರಣ, ಮಳೆನೀರಿನ ಕೊಯ್ಲು ಮತ್ತು ಅಂತರ್ಜಲ ವೃದ್ಧಿ ಈ ಕೆಲಸಕ್ಕೆ ನಾವು ತೊಡಗಿಕೊಂಡ್ವಿ. ಪ್ರಕೃತಿ ಪೂಜೆ ಪರಮನ ಪೂಜೆ, ಪ್ರಕೃತಿ ಆರಾಧನೆ ಪರಮನಾರಾಧನೆ ಅಂತ ನಂಬಿದವ ನಾನು. ಆ ಪ್ರಕೃತಿ ಪೂಜೆಯನ್ನು ಮಾಡಿದ್ರೆ ಖಂಡಿತ ಪರಮಾತ್ಮನ ಪೂಜೆನೇ ಅದು. ಆ ಪ್ರಕೃತಿ ಆರಾಧನೆಯನ್ನು ಮಾಡಿದ್ರೆ ಖಂಡಿತ ಅದು ಪರಮಾತ್ಮನ ಆರಾಧನೆ. ಅದಕ್ಕೆ ಅಲ್ಲಿ ಬೀಳುವಂಥ ಪ್ರತಿ ಮಳೆ ಹನಿ ನೀರನ್ನು ಹಿಡಿದಿಡಲಿಕ್ಕೆ 80,000 ಟ್ರಂಚಸ್ಗಳನ್ನು ತೆಗೆಸಿದ ನಾವು. 80,000 ಟ್ರಂಚ್ಗಳು. ಒಂದು ಟ್ರಂಚ್ ಅಂದ್ರೆ 10 ಫುಟ್ ಉದ್ದ, 1.5 ಫುಟ್ ಅಗಲ, 1.5 ಫುಟ್ ಆಳ ಅಂತ 80,000 ಟ್ರಂಚಸ್ ತೆಗೆಸಿದ್ವಿ. 25,000 ಸ್ಪಿಟ್ಸ್ ತೆಗೆಸಿದ್ವಿ. ಅಂದ್ರೆ 2 ಫುಟ್ ಉದ್ದ, 2 ಫುಟ್ ಅಗಲ, 2 ಫುಟ್ ಆಳ, 25,000 ಸ್ಪಿಟ್ಸ್. 1,000 ಒಣಕಲ್ಲಿನ ಪರಿಸಿ ಅಂದರೆ ಗುಡ್ದಾಗ ಸಿಗುವಂಥ ಒಣಕಲ್ಲುಗಳನ್ನು ಹಿಂಗೆ ಒಂದು ಕಡೆ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಅದನ್ನು ಅಡ್ಡ ಗೋಡೆ ಥರ ಕಟ್ಟಿದರೆ ಅದಕ್ಕೆ ಗಲಿ ಫ್ಲಗ್ಗಿಂಗ್ ಅಂತಾರೆ. ಅವು 1,000 ಒಣಕಲ್ಲಿನ ಪರಿಸಿ ಅಂದ್ರೆ ಓಡಿ ಹೋಗೋ ನೀರು ತಡೆದು ಹೋಗುವಂಗೆ, ತಡೆದು ಹೋಗೋ ನೀರು ನಡೆದು ಹೋಗುವಂಗೆ, ನಡೆದು ಹೋಗೋ ನೀರು ನಿಂತು ಹೋಗುವಂಗೆ, ನಿಲ್ಲುವಂಥ ನೀರನ್ನು ಅಲ್ಲೇ ಇಂಗಿಸೋಂಗೆ ಮಾಡಬೇಕಾಗಿತ್ತು ನಾವು. ಇನ್ನೊಂದೇನೆಂದ್ರೆ ನಮ್ಮ ನೀರು ನಾವೆಲ್ಲಿ ಹೋಗಂತೀವಿ ಅಲ್ಲಿ ಹೋಗ್ಬೇಕೇ ವಿನಃ ತನಗೆಲ್ಲಿ ಮನಸ್ಸಿಗೆ ಬರ್ತಾ ಅಲ್ಲಿ ಹೋಗಬಾರ್ದು. ನಮ್ಮ ಮಠ ಸುತ್ತಮುತ್ತಲ ಮಳೆಯಿಂದ ಬಿದ್ದ ನೀರು ಅಸ್ತವ್ಯಸ್ತವಾಗಿ ಎಲ್ಲೆಲ್ಲಿ ಹೋಗಿಬಿಡ್ತಿತ್ತು. ನಮ್ಮ ಮಠದ ಹಿಂದಿನ ಬಾವಿ ಬತ್ತೋಗಿತ್ತು, ನಮ್ಮ ಮಠದ ಮುಂದಿನ ಬಾವಿ ಬತ್ತೋಗಿತ್ತು, ನಮ್ಮ ಮಠದ ಯಾವ ಹಳ್ಳದ ದಂಡಿ ಕಟ್ಟಾರಂತ ಬಂಗಾರದ ಹಳ್ಳ ಬತ್ತೋಗಿತ್ತು, ನೀರೇ ಇಲ್ಲಲ್ಲ. ನಾನು ಗದಗ ಡಿ ಸಿ ಅವರು ಕೂಡ ಮಾತಾಡಿದೆ. ಗೋನಾಳ ಭೀಮಪ್ಪ ಅಂತಿದ್ರು, ಭಾಳ ದೊಡ್ಡ ಮನುಷ್ಯರು ಅವರು, ಗದಗ ಡಿ ಸಿ ಅವರು, ಗೋನಾಳ ಭೀಮಪ್ಪ ಅವರು. ಅವ್ರನ್ನ ಕರ್ಕೊಂಡೋಗಿ ಅದನ್ನೆಲ್ಲ ತೋರಿಸಿದೆ ಅವರಿಗೆ. ಸ್ವಾಮೀಜಿ ನಿಮ್ಗೆ ನಾವು ಸಹಕಾರ ಕೊಡ್ತೇವೆ, ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ. ನಾನು ಹೇಳಿದೆ, ಸಾಹೇಬ್ರ ಇದು ನಾವು ಪಾಕಿಸ್ತಾನದಾಗಿಲ್ಲ, ಇದು ಹಿಂದೂಸ್ತಾನನೇ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಕಪ್ಪತ್ತಗುಡ್ಡ ಮರ್ತು ಬಿಟ್ಟಾರೆಲ್ಲರೂ, ಈ ಕೆಲಸ ಇಲ್ಲಿ ಅರ್ಜೆಂಟ್ ಆಗ್ಬೇಕಂತ. ಆಯ್ತು ಸ್ವಾಮೀಜಿ ಅಂಥೇಳಿ ಗದಗ ಜಿಲ್ಲಾ ಪಂಚಾಯತಿ ಸಹಾಯ, ಗದಗ ಅರಣ್ಯ ಇಲಾಖೆ, ಗದಗ ಕೃಷಿ ಜಿಲ್ಲಾ ಜಲಾನಯನ ಇಲಾಖೆ, ಮುಂಡ್ರಿಗಿ ತಾಲೂಕ್ ಪಂಚಾಯತಿ ಇವೆಲ್ಲ ಸಹಕಾರದಲ್ಲಿ 80,000 ಟ್ರೆಂಚಸ್ಸು, 25,000 ಸ್ಪಿಟ್ಸು, 1,000 ಒಣಕಲ್ಲಿ ಪರಿಸಿ, ಜೊತೆಗೆ ಸುಮಾರು 15 ಕೆರೆ ಮಾಡಿದ್ವಿ ಅಲ್ಲಿ. ಆನಂತರ 14 ಸುಮಾರು 14 ಬಾಂದಾರ ಅದಾವ. ಅಂದ್ರೆ ಗುಡ್ಡಕ್ಕೆ ಕೈಯಲ್ಲಿ ಮಳೆ ಬರ್ತದೆ ಅಲ್ಲೇ ಕಟ್ಟಿಬಿಟ್ಟು ನಾವು. ನಾನಾಗಲೇ ಹೇಳ್ದಂಗೆ ಓಡಿ ಹೋಗೋ ನೀರು ತಡೆದು ಹೋಗುವಂಗೆ, ತಡೆದು ಹೋಗೋ ನೀರು ನಡೆದು ಹೋಗುವಂಗೆ, ನಡೆದು ಹೋಗೋ ನೀರು ನಿಂತು ಹೋಗುವಂಗೆ, ನಿಲ್ಲುವಂಥ ನೀರನ್ನು ಇಂಗಿಸುವಂಗೆ ಮಾಡಿದ್ರು. ಪರಿಣಾಮ ಅಂದ್ರೆ ಅಂತರ್ಜಲ ವೃದ್ಧಿ ಆಯಿತು. ನಮ್ಮ ಬಾವಿ 2 ಬಾವಿ ತುಂಬಿಟ್ಟು 30 ವರ್ಷದಿಂದ ಬತ್ತಿ ಹೋದಂಥ ನಮ್ಮ ಬಂಗಾರದ ಹಳ್ಳ ಹರಿಯಾಕತ್ತದ.
ರಣರಣಗಿರಿಯಲ್ಲಿ ಈಗ ಜುಳುಜುಳುನಾದ ಅಂತ ಭಾಳ ಹಂಪಿಯಾಗಿರುವಂಥ ನಮ್ಮ ಕಪ್ಪತ್ತ ಗುಡ್ಡಕ್ಕೆ ಅದು ನಂದಿವೇರಿ ಸ್ಪಾಟ್ಗೆ ಜೀವ ಬಂತು. ಅಲ್ಲಿರುವಂಥ ಜೀವ ವೈವಿಧ್ಯತೆಗೆ ಪೋಷಣೆ ಸಿಕ್ತು. ಅದೆಲ್ಲ ಚಿಗುರಿ ಭೂರಮೆ ಶೃಂಗಾರ ಅಂತಾರಲ್ಲ, ಸಸ್ಯ ಶ್ಯಾಮಲೆ, ಅದು ನಮ್ಮ ನಂದಿವೇರಿ ಮಠ ಸುತ್ತಮುತ್ತಲ ಆಯಿತು. ಅದ್ರ ಜೊತೆಗೆ ಪಶು ಪಕ್ಷಿ ಪ್ರಾಣಿಗಳು ಬರಾಕತ್ತಿದ್ವು. ಪಕ್ಷಿಗಳನ್ನು ನಾವು ಕರೆಯೋ ಅಗತ್ಯ ಇಲ್ಲ, ಒಂದು ಗಿಣಿಗೆ ಬಾಬಾ ಅಂತ ನಾವು ಹೇಳೋ ಅಗತ್ಯ ಇಲ್ಲ. ಮನೆ ಮುಂದೊಂದು ಹಣ್ಣಿನ ಗಿಡ ಹಚ್ಚಿಬಿಟ್ರೆ ಗಿಣಿ ತಾನೇ ಬಂದ್ಬಿಡ್ತದೆ. ಹಾಗೆ ಕಪ್ಪತ್ತ ಗುಡ್ಡ ನಾವೇನು ಅಂತರ್ಜಲ ವೃದ್ಧಿ ಮಾಡ್ಲಿಕ್ಕೆ ಮಾಡಿದ್ವಿ. 80,000 ಟ್ರೆಂಚಸ್ದಲ್ಲಿ ಒಂದೊಂದು ಟ್ರೆಂಚ್ದಲ್ಲಿ 3 ಸಸಿ ಹಚ್ಚಿದ್ವಿ. ಒಂದೊಂದು ಟ್ರೆಂಚ್ಗೆ 3 ಸಸಿ ಅಂದ್ರೆ 8×3=24, 2,40,000 ಸಸಿ ಅವು. ಅದು 25,000ದಷ್ಟು ತೆಗ್ಗಿನಲ್ಲಿ ಒಂದೊಂದು ಸಸಿ ಹಚ್ಚಿದ್ವಿ. ಅವು 25,000 ಅದು. ಒಂದು 50,000ದಷ್ಟು ಬೀಜ ಉರಿಸಿದ್ವಿ. ಶಾಲಾ ಮಕ್ಕಳನ್ನು ಕರೆಸಿ ಬೀಜ ಉರಿಸಿದ್ವಿ. ಆನಂತರ ಅವೇನು ಒಂದು 1,000ದಷ್ಟು ಒಣಕಲ್ಲಿ ಪರಿಸದವು. ಅಲ್ಲಿ ಬಿದಿರು, ಬೆಟ್ಟದಲ್ಲಿ ಮರವುಡ್ಲ, ಹೊಂಗೆ ಇಂಥ ಅಂದ್ರೆ ಮಣ್ಣು ಕೊಚ್ಕೊಂಡು ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಯಾಕಂದ್ರೆ ಮಣ್ಣಂದ್ರೆ ರೈತನ ಕಣ್ಣಿದ್ದಂಗೆ, ಮಣ್ಣಂದ್ರೆ ನಾಡಿನ ಪುಣ್ಯ ಇದ್ದಂಗೆ. ಮಣ್ಣ ಹೋತಂದ್ರೆ ರೈತನ ಕಣ್ಣ ಹೋದಂಗೆ, ದೇಹದ ಮೇಲೊಂದು ಹುಣ್ಣಾದಂಗೆ, ನಾಡಿನ ಪುಣ್ಯನ ಹೋದಂಗೆ. ಅದಕ್ಕೆ ಮಣ್ಣು ಹರ್ಕೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಒಣಕಲ್ಲಿ ಪರಿಸಿ ಕಟ್ಟಿಸಿ ಅದಕ್ಕೆ ಬಿದಿರು ಅಂಥವನ್ನೆಲ್ಲ ಹಚ್ಚಿದ್ರು. ಇವೆಲ್ಲ ಹಚ್ಚಿದ್ರ ಪರಿಣಾಮ ನಮ್ಮ ನಂದಿವೇರಿ ಮಠ ಸುತ್ತಮುತ್ತಲು ಕಪ್ಪತ್ತ ಗುಡ್ಡದಲ್ಲಿ ಅದೆಲ್ಲ ಹಸಿರಾಯಿತು. 30 ವರ್ಷದಿಂದ ಬತ್ತಿ ಹೋದಂಥ ನಮ್ಮ ಮಠದ ಬಾವಿಗಳು ಬಂಗಾರದ ಹಾಳು ಹರಿಲಿಕ್ಕಿತ್ತು. ನಮ್ದು ಅಷ್ಟೇ ಅಲ್ಲ, ಡೋಣಿ ಗ್ರಾಮದಲ್ಲಿ ಕೂಡ ಬತ್ತಿ ಹೋದಂಥ ಅವ್ರ ಬಾವಿಗಳು ತುಂಬಿ ನಿಂತವು. ಅವರು ಗೋವಾಕ್ಕೆ ದುಡಿಯಾಕೆ ಹೋಗ್ತಿದ್ರು. ಅವ್ರು ಬಂದು ಹೇಳಾಕ್ತಿದ್ರು, ಬುದ್ಧಿಯವರು ನಮ್ಮ ಬಾವಿಗೆ ನೀರು ಬಂದು ನಮ್ಮ ಬಾವಿಗೆ ನೀರು ಅಂದ್ರೆ ಓಡೋಗೋ ನೀರನ್ನು ನಾವು ತಡೆದ್ರೆ ಖಂಡಿತ ಅದು ಪರಿಣಾಮ ನಮಗೆ ಕೊಡ್ತದೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿ. ಅರಣ್ಯೀಕರಣ, ಮಳೆ ನೀರಿನ ಕೊಯ್ಲು, ಅನಂತರ ಅಂತರ್ಜಲ ವೃದ್ಧಿ, ಇದ್ರ ಜೊತೆಗೆ ಗಿಡ ಮರಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಿದ್ವಿ. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂದ್ರೆ ಅಭಿವೃದ್ಧಿ ಹೆಸರಿನೊಳಗೆ ನೆಮ್ಮದಿಯ ಮೂಲ ಶೆಲೆಗಳನ್ನು ಹಾಳು ಮಾಡ್ತಾ ಇದ್ವಿ. ನಮ್ಮ ಅಭಿವೃದ್ಧಿಯ ವ್ಯಾಖ್ಯೆ ಬದಲಾಗಬೇಕಾಗ್ಯದ. ಗಿಡ ಮರಗಳನ್ನು ಕಳೆದು ಈಗ ರಸ್ತೆ ಅಗಲೀಕರಣ ಅಂತ ನಾವು ಮಾಡ್ತೇವೆ. ರಸ್ತೆ ಅಗಲೀಕರಣದ ನೆಪದೊಳಗೆ ಗಿಡ ಮರಗಳನ್ನು ಹಾಳು ಮಾಡ್ತೇವೆ ನಾವು. ಹಾಗಾಗಬಾರ್ದು. ನಾನು ಚೀನಾಕ್ಕೆ ಹೋಗಿದ್ದೆ. ಅಲ್ಲಿ ಚೀನಾದಲ್ಲಿ ರಸ್ತೆ ಎರಡೂ ಬದಿಗೆ 3 ಸಾಲು ಗಿಡಗಳದಾವೆ. 3 ಸಾಲು. ಆ 3 ಸಾಲು ಗಿಡಗಳಿಗೂ ಸಿಮೆಂಟ್ ಹಚ್ಚಿದ್ದಾರೆ, ಅವರು ಸುಣ್ಣ ಹಚ್ಚಿದ್ದಾರೆ, ಕೆಮ್ಮಣ್ಣು ಹಚ್ಚಿದ್ದಾರೆ. ಒಂದು ಗಿಡನೂ ಅಲ್ಲೇ ಅಸ್ತವ್ಯಸ್ತಿಲ್ಲ. ಅಷ್ಟು ವ್ಯವಸ್ಥಿತವಾಗಿ ಅವ್ರು ಗಿಡ ಬಳಸ್ತಾರೆ. ನಮಗೆ ಯಾಕೆ ಆಗವಲ್ದು ಅಂದ್ರೆ ನಾವು ಹೇಳ್ತೀವಷ್ಟೇ, ಮಾಡ್ತಾ ಇಲ್ಲ. ನಮ್ಮ ನಡೆ ಸರಿ ಇಲ್ಲ, ನಾವು ಭಾಳ ಮಾತಾಡ್ತೀವಿ ಅಷ್ಟೇ. ಆ ಹಿನ್ನೆಲೆಯೊಳಗೆ ನಮ್ಮಲ್ಲಿ ಅರಣ್ಯ ಉಳಿತಾ ಇಲ್ಲ, ಕಾಡು ಉಳಿತಾ ಇಲ್ಲ. ಇವತ್ತು ಕರೋನಾ ಬಂದು ಮನುಷ್ಯನಿಗೆ ಬುದ್ಧಿ ಕಲಿಸ್ಯದ. ಈ ಕರೋನಾ ಮುಖಾಂತರವಾಗಿ ನಾವು ಎಚ್ಚೆತ್ತುಕೊಳ್ಳದೇ ಇದ್ರೆ ಮತ್ತು ನಮ್ಮನ್ನು ದೇವರು ಕೂಡ ಕ್ಷಮಿಸೋದಿಲ್ಲ. ಆ ಹಿನ್ನೆಲೆಯೊಳಗೆ ಕಪ್ಪತ್ತ ಗುಡ್ಡವನ್ನು 2003ನೇ ಇಸ್ವಿಯಿಂದ ಹಸಿರು ಮಾಡ್ತಕ್ಕಂಥ ಕೆಲಸಕ್ಕೆ ನಮ್ಮ ನಂದಿವೇರಿ ಮಠ ತೊಡಕೊಂತ. ಅಂತರ್ಜಲ ಎಷ್ಟು ವೃದ್ಧಿಯಾಗಿದೆ, ಅದನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡಿಸಿದ್ರೆ? ಅಂತರ್ಜಲ ಏನು ಕೈ ಇಟ್ಟಲ್ಲಿ ನೀರು ಸಿಗ್ತದೆ. ಬಂಗಾರದ ಹಳ್ಳಂತೂ ಈಗ ಹರಿತಾನೆ ಇರ್ತದೆ. 8 ತಿಂಗಳು, ವರ್ಷದಾಗ 10 ತಿಂಗಳದ ಹರಿತಾನೆ ಇರ್ತದೆ. ಈಗಂತೂ ಹರಿತಾನೆ ಇರ್ತದೆ. ಹಾಂ ಸ್ವಾಮೀಜಿ, ನಿಮಗೆ ಯಾಕೆ ಈ ಪರಿಸರವನ್ನು ಸಂರಕ್ಷಿಸಬೇಕು, ಕಾಡನ್ನು ಸಂರಕ್ಷಿಸಬೇಕು ಅನ್ನೋ ಚಿಂತನೆ ಮೂಲದಲ್ಲಿ ಬಂದಿದ್ದು ಯಾವಾಗ? ನಾನು ಮೂಲತಃ ವಿಜ್ಞಾನದ ವಿದ್ಯಾರ್ಥಿ. BSc ನಂದು, ಫಿಸಿಕ್ಸ್ ಮೇಜರ್ ನಂದು, ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮೈನರ್ ಸಬ್ಜೆಕ್ಟ್ ನಾನು. ಸೊ ನಾನು ಸ್ವತಃ ಅಧ್ಯಾತ್ಮದ ಚಿಂತನೆ ಮಾಡ್ತಾ ನನಗೆ ವೈರಾಗ್ಯದ ಕಡೆ ಮನಸ್ಸು ಒಲ್ದಿದ್ದರಿಂದ ಏನಾದರೂ ಸೇವೆ ಮಾಡಬೇಕು ಅಂತ ನಾನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾಯಿದ್ದೆ. ಬಿಜಾಪುರ ಜಿಲ್ಲೆ ಮುದ್ದೇಬೇಳ ತಾಲೂಕಿನ ಮಡಕೇಶ್ವರ ಮತ್ತು ಬಿದರಕುಂದಿ 2 ಆಶ್ರಮಗಳನ್ನು ಕಟ್ಟಿಕೊಂಡು ನಾನು ಅಲ್ಲೇ ಪುಸ್ತಕದ ಸೇವೆಯ ಜೊತೆಗೆ ಯುವಕರನ್ನು ಕಟ್ಟುವಂಥ ಕೆಲಸದಲ್ಲಿ ತೊಡಕೊಂಡಿದ್ದೆ. ಯುವಕರೇ ಈ ದೇಶದ ಶಕ್ತಿ, ಯುವ ಪುನಶ್ಚೇತನ ಶಿಬಿರಗಳನ್ನು ಮಾಡ್ತಾ ಇದ್ದೆ. ಮುನ್ನುಗ್ಗಲು ಯುವ ಶಕ್ತಿ, ಬಲಗೊಳ್ಳಲ ಧೀಶಕ್ತಿ, ಕಟ್ಟೋಣ ಬಾ ಬಂಧು ಹೊಸನಾಡನು, ಸಾಕ್ಷರರ ಸಾತ್ವಿಕರ ನವನಾಡನು. ಧೈರ್ಯ ಛಲ ಸಾಹಸ ನಮ್ಮ ಹೆಸರಾಗಲಿ, ಸ್ಥೈರ್ಯ ಸಂಯಮ ನಮ್ಮ ಉಸಿರಾಗಲಿ, ಹೊಸರಾಗ ಹೊಸತಾಳ ಮೇಳೈಸಲಿ, ಹೊಸ ಹಾಡು ಹೊಸನಾಡು ಗುರಿಯಾಗಲಿ, ಮುನ್ನುಗ್ಗಲಿ ಯುವ ಶಕ್ತಿ, ಬಲಗೊಳ್ಳಲಿ ಧೀಶಕ್ತಿ, ಕಟ್ಟೋಣ ಬಾ ಬಂಧು ಹೊಸನಾಡನು. ಎತ್ತ ನೋಡಿದಡತ್ತ ಬೆಳೆದಿಹುದು ಜಡ ಹುತ್ತ, ಮೈಕೊಡವಿ ಎದ್ದಾಚೆ ತಳ್ಳು, ಹೂಡೀಗಲೆ ಹೊಸ ಎತ್ತು, ಶಿಸ್ತು ಶ್ರಮವನ್ನು ಬಿತ್ತು, ಸ್ವರ್ಗವನ್ನು ಧರೆಗೆಳೆದು ತರಲು. ಮುನ್ನುಗ್ಗಲಿ ಯುವ ಶಕ್ತಿ, ಬಲಗೊಳ್ಳಲಿ ಧೀಶಕ್ತಿ, ಕಟ್ಟೋಣ ಬಾ ಬಂಧು ಹೊಸನಾಡನು. ಯುವಕರೇ ಈ ದೇಶದ ಶಕ್ತಿ, ಯುವಕರೇ ಈ ದೇಶದ ಆಸ್ತಿ, ಯುವಕರೇ ಈ ದೇಶವನ್ನು ಕಟ್ಟಬಲ್ಲರು. ಹಾಗಂತ ತಿಳ್ಕೊಂಡು ಎಲ್ಲರೂ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಊರು ಬಿಟ್ಟು ಡೆಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ದೇಶ ಕಟ್ಟೋದಂದ್ರೆ
ತಾವೆಲ್ಲಿರ್ತೇವೆ ಅಲ್ಲಿದ್ದುಕೊಂಡು ತಮ್ಮ ಸ್ವಧರ್ಮವನ್ನು ಅಂದರೆ ತಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡೋದು. ಲಿವ್ ಲೋಕಲಿ, ಥಿಂಕ್ ಗ್ಲೋಬಲಿ. ದ್ವೇಷ ಅಸೂಯೆ ಸುಟ್ಟು, ಪ್ರೇಮ ದೀಕ್ಷೆಯ ತೊಟ್ಟು, ದಿಗ್ದಿಗಂತಕ್ಕೆಲ್ಲ ಬೆಳೆದು ನಿಂತು, ಏರಿ ಇದೆತ್ತರದಿಂದ ಜಯಘೋಷ ಮಾಡೋಣ, ಒಂದೇ ನಾವು ಒಂದೇ ನಾವು ಒಂದೇ ಎಂದು. ಮುನ್ನುಗ್ಗಲಿ ಯುವ ಶಕ್ತಿ, ಬಲಗೊಳ್ಳಲಿ ಧೀಶಕ್ತಿ, ಕಟ್ಟೋಣ ಬಾ ಬಂಧು ಹೊಸನಾಡನು, ಸಾಕ್ಷರರ ಸಾತ್ವಿಕರ ನವನಾಡನು. ಹೀಗೆ ಒಂದೊಂದು ಊರಿಗೆ 50-60 ಜನ ಯುವಕರನ್ನು ಸೇರಿಸಿಕೊಂಡು ಆ ಯುವಕರಿಗೆ ನೈತಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಅವರ ಸಮಗ್ರ ವ್ಯಕ್ತಿತ್ವದ ವಿಕಾಸಕ್ಕೆ ಏನು ಬೇಕೋ ಪಠ್ಯದಲ್ಲಿ ಸಿಗಲಾರಂಥ ಅನೇಕ ವಿಷಯಗಳನ್ನು ಅವರಿಗೆ ಪ್ರೇರಣೆ ಆಗುವಂಗೆ, ಅವರಲ್ಲಿ ಉತ್ಸಾಹ ಉಲ್ಲಾಸ ಉಕ್ಕುವಂತೆ, ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ರುಜುಮಾರ್ಗಗಳಿಂದ ಅವರು ತಮ್ಮ ಗುರಿಯನ್ನು ಮುಟ್ಟುವಂತೆ ಅವ್ರಿಗೆ ನಾವು ತರಬೇತಿ ಮತ್ತು ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯೊಳಗೆ ಯುವಕರನ್ನು ಕಟ್ಟುವಂಥ ಕೆಲಸ ಭಾಳ ದೊಡ್ಡದು ಅಂತ ನನಗೆ ಅನಿಸಿತ್ತು. ಆ ಯುವ ಪುನಶ್ಚೇತನ ಶಿಬಿರಕ್ಕೆ ಗದಗ ತೋಂಟದಾರ್ಯ ಮಠದ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ನಾನು ಆ ಕಾರ್ಯಕ್ರಮಕ್ಕೆ ಬರಮಾಡಿಕೋತಾ ಇದ್ದೆ, ಕರೆಸ್ತಾ ಇದ್ದೆ. ಅವರಂಥ ಹಲವಾರು ಕಾರ್ಯಕ್ರಮ ಮುಕ್ತಾಯ ಸಮಾರಂಭಕ್ಕೆ ಬಂದು ತುಂಬ ಸಂತೋಷದಿಂದ ಯುವಕರಿಗೆ ಆಶೀರ್ವಾದ ಮಾಡಿ ಬರ್ತಿದ್ರು. ಮತ್ತು ನನಗೆ ಹೇಳ್ತಾ ಇದ್ರು, ನೀವು ಸ್ವಾಮಿಗಳಾಗಿದ್ದಕ್ಕೆ ಸಾರ್ಥಕ ಆಗಿದೆ, ನಿಮ್ಮ ಸಮಯ ಶ್ರಮ ಇಂಥದ್ದಕ್ಕೆ ವ್ಯಯ ಆಗಲಂತಲೇ ಹೇಳ್ತಾ ಇದ್ರು ಅವರು. ಬನ್ನಿರೈ ಬಾಂಧವರೇ ಹೊಸನಾಡ ಕಟ್ಟೋಣ, ಗ್ರಾಮರಾಜ್ಯದ ಗುರಿಯ ಸೀಮೆ ಮುಟ್ಟೋಣ. ರಾಮರಾಜ್ಯ ಗ್ರಾಮರಾಜ್ಯ ಅಂತೀವಿ ನಾವು. ರಾಮರಾಜ್ಯನೂ ಅಂದರೆ ಗ್ರಾಮರಾಜ್ಯನೂ ಒಂದೇ. ಬನ್ನಿರೈ ಬಾಂಧವರೇ ಹೊಸನಾಡ ಕಟ್ಟೋಣ, ಗ್ರಾಮರಾಜ್ಯದ ಗುರಿಯ ಸೀಮೆ ಮುಟ್ಟೋಣ. ಆ ಭಾಷೆ ಈ ಭಾಷೆ ಹಲವಾರು ಭಾಷೆ, ಆದರೂ ನಮಗಿಹುದು ಒಂದೇ ಮನದಾಸೆ. ಆ ಧರ್ಮ ಈ ಧರ್ಮ ಎನಿತೆನಿತು ಧರ್ಮ, ಒಗ್ಗೂಡಿ ಬಾಳುವುದೇ ಎಲ್ಲದರ ಮರ್ಮ. ಬನ್ನಿರೈ ಬಾಂಧವರೇ ಹೊಸನಾಡ ಕಟ್ಟೋಣ, ಗ್ರಾಮರಾಜ್ಯದ ಗುರಿಯ ಸೀಮೆ ಮುಟ್ಟೋಣ. ಪಾರತಂತ್ರದ ಕಪ್ಪು ದಿನಗಳನ್ನು ಸ್ಮರಿಸಿ, ಇತಿಹಾಸ ಪುಟಗಳೆಡೆ ಲಕ್ಷ್ಯವನ್ನು ಹರಿಸಿ, ಒಡಕು ಕೆಡುಕಿನ ಭಾವ ದೂರ ದೂಡೋಣ, ಒಮ್ಮನದೆ ಶ್ರದ್ಧೆಯಲ್ಲಿ ಕಾರ್ಯ ಮಾಡೋಣ. ಬನ್ನಿರೈ ಬಾಂಧವರೇ ಹೊಸನಾಡ ಕಟ್ಟು. ಈ ಹಾಡುಗಳನ್ನು ಹಾಡ್ತಾ ಹಳ್ಳ್ಯಾಗ ನಾವು ಹೊಂಟು ಬಿಟ್ರೆ, ನಾನು ಒಂದು ಗುದ್ಲಿ ತಗೋತಿದ್ದೆ. ಜೊತೆಗಿರುವಂಥ 50-60 ಜನ ಯುವಕರಿಗೂ ಒಂದೊಂದು ಗುದ್ಲಿ ಕೊಡ್ತಿದ್ವಿ. ಹೆಗಲ ಮೇಲೆ ಗುದ್ಲಿ ಇಟ್ಕೊಂಡು. ಅಂದ್ರೆ ಇವತ್ತು ಪಲ್ಲಕ್ಕಿ ಹಾಕ್ಕೊಂಡಿರೋದಕ್ಕಿಂತಲೂ ಗುದ್ಲಿ ಹಿಡಿದು ಕೆಲಸ ಮಾಡ್ತಕ್ಕಂಥ ರೈತರ ಜೊತೆಗೆ ನಾವು ಯುವಕರ ಜೊತೆಗೆ ಯುವಕರಾಗ್ತಕ್ಕಂಥ ಹಳ್ಳಿ ಕಟ್ಟುವಂಥ ಕೆಲಸ ತುಂಬ ಆಗತ್ತೆ. ವಿಧಾಯಕ ಮತ್ತು ರಚನಾತ್ಮಕ ಕಾರ್ಯಗಳ ಮುಖಾಂತರವಾಗಿ ಸಮಾಜದಲ್ಲಿ ಗುಣಾತ್ಮಕ ಬದಲಾವಣೆ ತರಬಹುದು ಅನ್ನುವಂಥದ್ದು ನನ್ನ ನಂಬಿಕೆ. ನಾನು ಇವತ್ತಿಗೂ ಕೂಡ ನಾನು ಆ ಥರದ ನಂಬಿಕೆಯನ್ನು, ಗಾಢವಾದ ನಂಬಿಕೆಯನ್ನು ಹೊಂದಿದ್ದೇನೆ. ದುರ್ವ್ಯಸನ ದುಶ್ಚಟಗಳ ಬೇರು ಕಿತ್ತೆಸೆದು, ಸ್ನೇಹ ಪ್ರೀತಿಯ ಭಾವ ಸರ್ವರಲ್ಲಿ ಹೊಸದು. ಒಕ್ಕಟ್ಟು ಒಮ್ಮನದೆ ಕೂಡಿ ಬಾಳೋಣ, ಭಾರತವ ಚಿರಕಾಲ ನಾವೇ ಆಳೋಣ. ಒಕ್ಕಟ್ಟು ಒಮ್ಮನದೆ ಕೂಡಿ ಬಾಳೋಣ, ಈ ಭಾರತವ ಚಿರಕಾಲ ನಾವೇ ಆಳೋಣ. ಬನ್ನಿರೈ ಬಾಂಧವರೇ ಹೊಸನಾಡ ಕಟ್ಟೋಣ, ಗ್ರಾಮರಾಜ್ಯದ ಗುರಿಯ ಸೀಮೆ ಮುಟ್ಟೋಣ. ಹೀಗೆ ನಾನು ಹಳ್ಳಿಗೂ ಯುವ ಪುನಶ್ಚೇತನ ಶಿಬಿರಗಳನ್ನು ಮಾಡ್ತಾ ಪುಸ್ತಕ ಸಂಸ್ಕೃತಿ, ಪುಸ್ತಕ ಆರಾಧನೆ, ಪುಸ್ತಕದ ಓದು ಬರಹ ಇದರೊಳಗೆ ತೊಡಕೊಂಡಿದ್ದೆ ಅಲ್ಲಿ ಬಿಜಾಪುರ ಜಿಲ್ಲೆಯೊಳಗೆ. ಇದು ಗದಗ ತೋಂಟದಾರ ಶ್ರೀಗಳವರ ಗಮನಕ್ಕೆ ಬಂದು ಅವರು ಇವನಿಗೆ ಕಪ್ಪತ್ತಗುಡ್ಡದ ಜವಾಬ್ದಾರಿ ವಹಿಸಿದ್ರೆ ಈತ ಕಪ್ಪತ್ತಗುಡ್ಡ ಕಾಯಬಲ್ಲ ಅನ್ನುವಂಥ ಒಂದು ನಂಬಿಕೆಯಿಂದ ನಂದಿವೇರಿ ಮಠಕ್ಕೆ ಆ ಪೂಜ್ಯರು ಕರ್ಕೊಂಬಂದು ಸ್ವತಃ ಅವರೇ ನಿಂತು, ಅವರ ಒಂದು ಮಠದ ಜಗದ್ಗುರುಗಳು, ಸ್ವತಃ ಜಗದ್ಗುರುಗಳನ್ನು ಇದ್ದರೂ ಕೂಡ ಅವರೇ ಸ್ವತಃ ನಿಂತು ಪಟ್ಟಾಧಿಕಾರ ಮಾಡಿ ಆ ಕಪ್ಪತ್ತಗುಡ್ಡದ ಸಂರಕ್ಷಣೆ ದೀಕ್ಷೆ ನನಗೆ ಕೊಟ್ಟರು. BSc ವಿದ್ಯಾರ್ಥಿ, ಸೈನ್ಸ್ ಓದ್ದವರು, ಸನ್ಯಾಸ ಹೇಗೆ ನಿಮಗೆ? ಸ್ವಾಮಿಗಳಿಗೆ ವೈಜ್ಞಾನಿಕ ದೃಷ್ಟಿ ಇದ್ರೇ ನಿಜವಾದಂಥ ಯಥಾರ್ಥ ದೃಷ್ಟಿ ಅವ್ರಿಗೆ ಬರ್ತದೆ ಅಂತ ನನ್ನ ವೈಯಕ್ತಿಕ ಭಾವನೆ. ಸ್ವಾಮಿತ್ವ ಅನ್ನುವಂಥದ್ದು ಜಾತಿಯಿಂದ ಬರೋದಿಲ್ಲ, ಸ್ವಾಮಿತ್ವ ಅನ್ನುವಂಥದ್ದು ಸಂಸ್ಕಾರದಿಂದ ಬರ್ತದೆ, ಅದು ಸಾಧನೆಯಿಂದ ಬರ್ತದೆ. ಬಿಜಾಪುರ ಜ್ಞಾನಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳವರ ಸಂಪರ್ಕ ಆಯಿತು ನನಗೆ. ಆ ಮಹಾನುಭಾವರು ಪರಿಸರದಲ್ಲಿ ಅತ್ಯಂತ ಅವರಿಗೆ ಆಸಕ್ತಿ, ಇಡೀ ಕರ್ನಾಟಕ ಗೊತ್ತು ಅವ್ರ ಬಗ್ಗೆ, ಸಿದ್ದೇಶ್ವರ ಸ್ವಾಮಿಗಳಿಗೆ. ಅವರು ನಾನು ಕಪ್ಪತ್ತಗುಡ್ಡದ ನಂದಿವೇರಿ ಮಠದ ಪಟ್ಟಾಧಿಕಾರ ವಹಿಸ್ಕೊಳ್ಳೋಕ್ಕಿಂತ ಮುಂಚೆ ಆ ಸ್ವಾಮೀಜಿಯವ್ರಿಗೆ ಭೇಟಿಯಾದ ನಾನು. ಅವರಂದರು, ನಿಮ್ಮಂಥ ವೈರಾಗ್ಯದ ಭಾವ ಇದ್ದವರಿಗೆ ಮಠಾಧಿಪತ್ಯ ಗೌಣ ಕಪ್ಪತ್ತಗುಡ್ಡ ಉಳಿಸೋದು ಭಾಳ ದೊಡ್ಡ ಕೆಲಸದ, ನೀವು ಅದ್ರ ಜವಾಬ್ದಾರಿ ವಹಿಸ್ಕೊಡ್ರಿ ಅಂತ ಸಿದ್ದೇಶ್ವರ ಸ್ವಾಮೀಜಿಯವರು ನನಗೆ ಪ್ರೋತ್ಸಾಹ ಮಾಡಿದರು. ನಾನು ಸ್ವಾಮೀಜಿಯವ್ರಿಗೆ ವಿನಂತಿ ಮಾಡಿಕೊಂಡೆ, ಬುದ್ಧಿಯವರ ನಂದು 1 ಪಾಯಿಂಟ್ ಅಜೆಂಡಾ ಇದೆ, ಅಲ್ಲಿ 1 ಲಕ್ಷ ಸಸಿ ಹಚ್ಬೇಕಂತ ಮಾಡಿವಿ ಕಪ್ಪತ್ತಗುಡ್ಡದಾಗ, ಮೊದಲೇ ಸಸಿ ಹಚ್ಚಿ ತಾವ ಬಂದು ಹಚ್ಬೇಕು ಅಂತ. ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಸ್ವತಃ ತಾವೇ ಬಂದು ಮೊದಲೇ ಸಸಿ ಹಚ್ಚಿ ನನಗೆ ಹೇಳೋದು, ಕಪ್ಪತ್ತಗುಡ್ಡ ನೀವು ರಕ್ಷಣೆ ಮಾಡಬೇಕು, ನಾ ಹಚ್ಚೋಕ್ಕಿನೇ ನೀವು ರಕ್ಷಣೆ ಮಾಡಬೇಕು ಅಂತ. ಅವಾಗ ಗದಗಿನ ಪ್ರಮುಖರಂಥ DR ಪಾಟೀಲ್ರು, SS ಪಾಟೀಲ್ರು, GS ಪಾಟೀಲ್ರು, ಗಡ್ಡದೇವ್ರ ಮಠರು, ಇನ್ನೂ ಅನೇಕ ಜನ ಈ ಭಾಗದ ಹಿರಿಯರೆಲ್ಲ ನಮಗೆ ಸಾಥ್ ಕೊಟ್ಟರು. ಅವರ ಎಲ್ಲರ ಪ್ರಯತ್ನದಿಂದ ಗದಗ ತೋಂಟದಾರ್ಯ ಮಠದ
ಲಿಂಗೈಕ್ಯ ಜಗದ್ಗುಳರ ಆಶೀರ್ವಾದದಿಂದ ಇವತ್ತು ಕಪ್ಪದ ಗುಡ್ಡ ಉಳಿದದ್ದು. ಸ್ವಾಮೀಜಿ, ಒಂದು ನೀವು ಇಲ್ಲಿ ಬಹಳ ಶ್ರಮಪಟ್ಟು ಕಪ್ಪದ ಗುಡ್ಡ ಉಳಿಸ್ತಾ ಇದ್ದೀರಾ. ಇವತ್ತು ಮಲೆನಾಡ ಚಿತ್ರಣ ನಿಮಗೆ ನಾನು ಹೇಳ್ತೀನಿ ಏನಾಗಿದೆ ಅಂತ. ಮಲೆನಾಡಿನ ತೋಟಗಳಲ್ಲಿ ಬಾಳೆ ಬೆಳೀತಾ ಇಲ್ಲ, ಯಾಕೆಂದರೆ ಮಂಗ ತಿನ್ನತ್ತೆ ಅಂತ ಹೇಳ್ತಾರೆ. ಈ ಒಂದು 15 ವರ್ಷದಿಂದ ಬೆಳೀತಾ ಇದ್ರು, ಇವಾಗ ಬಾಳೆ ಬೆಳೀತಾ ಇಲ್ಲ, ಮಂಗ ತಿನ್ನತ್ತೆ ಅಂತ. ಮನೆ ಹತ್ತಿರ ಹಣ್ಣು ಬೆಳೀತಾ ಇಲ್ಲ, ಮಂಗ ಬರುತ್ತೆ ಅಂತ. ತರಕಾರಿ ಬೆಳೆಯಲ್ಲ, ಮಂಗ ಬರುತ್ತೆ ಅಂತ. ಅಂದರೆ ಏನಾಗಿದೆ ಅಂದರೆ ಕಾಡು ನಾಶ ಆಗಿದೆ, ಹಾಗಾಗಿ ಮಂಗ ತೋಟಕ್ಕೆ ಬರ್ತದೆ, ಮಂಗ ಮನೆ ಹತ್ರ ಬರ್ತಾ ಇದೆ. ಒಂದು ಭಾಗದಲ್ಲಿ ನೀವಿಲ್ಲಿ ಮಾಡ್ತಾ ಇದ್ದೀರಾ, ಸಂತೋಷ. ಆದರೆ ಪಶ್ಚಿಮ ಘಟ್ಟಗಳು ಇವತ್ತು ನಾಶ ಆಗ್ತಾ ಇದೆ. ಇದಕ್ಕೆ ಒಂದು ಇದಕ್ಕೆ ಸಮಸ್ತ ಕರ್ನಾಟಕದ ಜನ ಎದ್ದು ನಿಲ್ಲಬೇಕು ಪರಿಸರ ಉಳಿಸ್ಲಿಕ್ಕೆ ಅಂತಲೇ ಕರೋನಾ ಈಗ ಬಂದದ್ದು. ಕೆ.ಎಸ್. ನರಸಿಂಹಸ್ವಾಮಿ ಅವ್ರದ್ದು ಒಂದು ಮಾತಿದೆ, ಬತ್ತಿದ ಕೆರೆಯ ಅಂಗಳದಲ್ಲಿ ಹಾಡು ಹಕ್ಕಿ ಸತ್ತಿದೆ, ಬತ್ತಿದ ಕೆರೆಯ ಅಂಗಳದಲ್ಲಿ ಹಾಡು ಹಕ್ಕಿ ಸತ್ತಿದೆ, ಅದರ ಕಥೆ ಕೇಳಲಿಕ್ಕೆ ಯಾರಿಗೆ ಪುರುಸೊತ್ತಿದೆ, ಅದರ ಕಥೆ ಕೇಳಲಿಕ್ಕೆ ಯಾರಿಗೆ ಪುರುಸೊತ್ತಿದೆ. ಹೀಗೆ ಪಶ್ಚಿಮ ಘಟ್ಟದ ಕಥೆ ಕೇಳೋಕ್ಕೂ ನಮ್ಮ ಮಂದಿಗೆ ಪುರುಸೊತ್ತಿಲ್ಲ, ಕಪ್ಪತ್ ಗುಡ್ಡದ ಕತೆ ಕೇಳೋಕ್ಕೂ ನಮ್ಮ ಮಂದಿ ಪುರುಸೊತ್ತಿಲ್ಲ ಅಂತ ಕರೋನಾ ಬಂದದ. ಈಗ ಪುರುಸೊತ್ತು ಮಾಡಿಕೊಡ್ರಿ, ಲಾಕ್ಡೌನ್ ಆಗಿ ಒಳಗಿರ್ರಿ, ಒಂದಿಷ್ಟು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಂತ. ಮನುಷ್ಯ ಏನಾಗಿಬಿಟ್ಟದಂದ್ರೆ ಪ್ರೀತಿಸಲು ಬಿಡುವಿಲ್ಲ ನೀತಿ ಕಥೆ, ಡಿವಿಜರ್ ಮಾತಿದು, ಪ್ರೀತಿಸಲು ಬಿಡುವಿಲ್ಲ ನೀತಿ ಕಥೆ ಬೇಕಿಲ್ಲ, ಮಾತಂಗಡಿಯ ಕೊಳ್ಳು ಕೊಡುಗುಡುಗಳಂತೆ, ಯಾತ ನಿರ್ಯಾತಂಗಳೇ ದೊಡ್ಡ ಬದುಕಂತೆ, ಆತುರವೋ ಜನಕ್ಕೆಂದು ಮರಳು ಮನೆ ಅಂತ ಹೊಂಟುಬಿಟ್ಟಿದ್ದ ಮನುಷ್ಯ. ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್, ಎಷ್ಟು ಎಕ್ಸ್ಪ್ರೆಸ್ ಅಂದ್ರೆ ತನ್ನ ಹೆಂಡತಿ ಮಾತಾಡ್ಸಕ್ಕೆ ಪುರುಸೊತ್ತಿಲ್ಲ, ತನ್ನ ಮಕ್ಕಳು ಮಾತಾಡ್ಸಕ್ಕೆ ಪುರುಸೊತ್ತಿಲ್ಲ, ಎಲ್ಲರೂ ಕೂತ್ಕೊಂಡು ಕೂಡಿ ಊಟ ಮಾಡುವಂಥ ಪರಿಸ್ಥಿತಿ ಮನೆಯಾಗಿಲ್ಲ. ಏನು ಬ್ಯೂಜಿ 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 ಬ್ಯೂಜಿ. ಈ ಕೊರೋನಾ ಬಂತಲ್ಲ, ಅದಕ್ಕೆ ನಾನು ಅಂದ್ಕೋತೇನೆ, ಕೊರೋನಾ ಬರೋಕ್ಕಿಂತ ಪೂರ್ವದಲ್ಲಿ ಹಂಗಿತ್ತು ಪರಿಸರ, ಈಗ ಹೆಂಗಾಗ್ತಾ ಇದೆ, ಈಗ ಎಷ್ಟು ಪರಿಸರ ಶುದ್ಧ ಆಯಿತು. ಈಗ ಕಾಡು ಪ್ರಾಣಿಗಳನ್ನು ಅವು ಸಂತೋಷನ ನಲಿನ, ಮನುಷ್ಯ ತನ್ನ ಇತಿಮಿತಿಯೊಳಗಿದ್ರೆ ಹೀಗಾಗೋದಿಲ್ಲ. ಅತಿಕ್ರಮಣ ಅತಿರೇಕ ಮನುಷ್ಯನಿಗೆ ಹೊಂಟು ಬಿಡ್ತದೆ. ಆ ಅತಿಕ್ರಮಣ ಅತಿರೇಕದಿಂದ ಮನುಷ್ಯ ಹಿಂಗಾಯ್ತು. ಪರಿಸರವನ್ನು ಕರೋನಾ ಪೂರ್ವದ ಪರಿಸರ, ಕರೋನಾ ನಂತರದ ಪರಿಸರ ಅಂತ ನಾವು ಈಗ ವಿಭಾಗ ಮಾಡಲಿಕ್ಕೆ ಸಾಧ್ಯ ಇದೆ, ಮಾಡಬೇಕು ಕೂಡ. ಯಾಕಂದರೆ ಪರಿಸರ ಈ ಕೊರೋನಾ ಬರೋಕ್ಕಿಂತ ಮುಂಚೆ ಮನುಷ್ಯ ವಿಪರೀತ ಹಸ್ತಕ್ಷೇಪ ಮಾಡಿದ್ದ. ಈಗ ಕಪ್ಪತ್ ಗುಡ್ಡ, ನಮ್ಮ ಮಠ ಇರೋದೇ ಕಪ್ಪತ್ ಗುಡ್ಡದಲ್ಲದೆ, ಅವ್ರಿಗೆ ಕಡಿಬೇಡ ಅಂದ್ರೆ ಸಿಟ್ಟು ಬರ್ತದೆ. ನಮ್ಮ ದೋಷ ಹೇಳ್ತಾರೆ, ನಮ್ಮ ತಪ್ಪು ಹೇಳ್ತಾರೆ ಸ್ವಾಮಿಗಳು ಅಂತಾರೆ. ಒಬ್ಬೊಬ್ಬರು ಮನೆಯಾಗ 2-3 ಕೊಡ್ಲದ. ಆ ನಂತರ ಟ್ರ್ಯಾಕ್ಟರ್ ತಂದುಬಿಟ್ಟಾರ, ಆ ಮಣ್ಣು ಏರ್ಕೊಂಡು ಹೋಗೋದು, ಕಪ್ಪದ ಗುಡ್ಡ ಹಾಳು ಮಾಡೋದು, ಇದು ದೋಚೋದು, ಇದನ್ನು ಬೇಡ ಅಂದ್ರೆ ನಾನು ಅವ್ರ ಕಣ್ಣೊಳಗೆ ಶತ್ರುವಾಗಿ ಕಾಣ್ತಾನೆ. ಈ ಕರೋನಾ ಬಂತಲ್ಲ, ಒಳಗೆ ಕುಂತಿರಲ್ಲ ಮುಚ್ಕೊಂಡೆಲ್ಲ, ನಿಮ್ಗೆ ಕೊಡಲಿಲ್ಲ, ಅದು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಈ ಪರಿಸ್ಥಿತಿ ಒಳಗೆ ಕಾರಣ ಏನಂದ್ರೆ, ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಏನಂದ್ರೆ ಪರಿಸರದಲ್ಲಿ ಅತಿಯಾದ ಹಸ್ತಕ್ಷೇಪ, ಅತಿಯಾದ ಅತಿಕ್ರಮಣ, ಆನಂತರ ಮಿತಿಮೀರಿದ ದುರ್ಬಳಕೆ, ಅತ್ಯಾಚಾರ ಅಂತ ನಾನು ಶಬ್ದ ಬಳಸ್ತೇನೆ. ಪರಿಸರದ ಮೇಲೆ ಅತ್ಯಾಚಾರ ಮಾಡದ ಮನುಷ್ಯ, ಅವನಿಗೆ ತಕ್ಕ ಪಾಠ ಕಲಿಸ್ಲಿಕ್ಕೆ ಕೊರೋನಾ ಬಂತು. ಕೊರೋನಾ ಒಂದು ವೇಳೆ ಔಷಧಿ ಕಂಡು ಹಿಡಿದ್ರು ಇನ್ನೊಂದು 6 ತಿಂಗಳಲ್ಲ, 10 ವರ್ಷದಲ್ಲ, ಅಲ್ಲ 1 ವರ್ಷದಲ್ಲೂ ಅಂತ ಅನ್ಕೊಂಡ್ರೆ ನಮ್ಮ ಜನ ಮತ್ತೆ ಐಷಾರಾಮಿ ಜೀವನಕ್ಕೆ ಹೋಗಲ್ಲ ಅಂತ ನೀವೇನು ಆತಂಕ ಪಡೋ ಅಗತ್ಯ ಇಲ್ಲ. ಯಾಕಂದ್ರೆ ಪರಿಸರ ತನ್ನ ಬ್ಯಾಲೆನ್ಸನ್ನು ಮಾಡ್ಕೋತದೆ. ಮತ್ತೊಂದು ಕರೋನಾ ಬರ್ತದ, ಮತ್ತೊಂದು ಕರೋನಾದಂತ ಮತ್ತೊಂದು ವೈರಸ್ ಬರ್ತದ, ಮನುಷ್ಯ ಮುಚ್ಕೊಂಡು ಕುಂದ್ರೆ ಏನಂತದ. ನಮ್ಮ ಲಿಮಿಟೇಷನ್ಗಳನ್ನು ನಾವು, ನಮ್ಮ ಇತಿಮಿತಿಗಳನ್ನು ನಾವು ಮೀರಿದೀವೋ ಖಂಡಿತ ಅದಕ್ಕೆ ಬುದ್ಧಿ ಕಲಿಸ್ಲಿಕ್ಕೆ ಪ್ರಕೃತಿ ಮತ್ತೆ ತಯಾರಾಗುತ್ತೆ. ನೀವೇನು ಅದಕ್ಕೆ ಆತಂಕ ಪಟ್ಕೋಬೇಡ. ಈಗ ಹಿಂದಕ್ಕೆಲ್ಲ HIV ಬಂತು, ಏಡ್ಸ್ ಬಂತು, ಅದಕ್ಕೂ ಉತ್ತರ ಕೊಂಡ್ಕೊಂಡ್ರು, ಏನೆಲ್ಲ ಬಂದು ಅದಕ್ಕೆಲ್ಲ ಉತ್ತರ ಕಂಡುಕೊಂಡ ಮನುಷ್ಯ ಇದಕ್ಕೂ ಉತ್ತರ ಕಂಡುಕೊಂತಾನೆ ಖಂಡಿತ. ಹಾಗಂತ ತಿಳ್ಕೊಂಡು ನಾವು ಪರಿಸರ ಪ್ರೇಮಿಗಳು, ಪರಿಸರ ಉಳಿಸ್ತಕ್ಕಂಥವ್ರು ಆತಂಕ ಪಡೋ ಅಗತ್ಯ ಇಲ್ಲ. ಖಂಡಿತ ಮತ್ತೆ ಅದು ವ್ಯವಸ್ಥೆ ಆಗತ್ತೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ನಿಮಗೆ ಗೊತ್ತಲ್ಲ, ಮತ್ತೆ ಮತ್ತೆ ಕೃಷ್ಣ ಪರಮಾತ್ಮ ಅವತರಿಸ್ತಾನೆ, ಚಕ್ರ ತಗೊಂಡ ಬರ್ತಾನೆ. ಸ್ವಾಮೀಜಿ, 1 ಲಕ್ಷ ಮರಗಳ ಗುರಿ ನಿಮ್ದು. 1 ಲಕ್ಷ ಅಲ್ವಾ? 3 ಲಕ್ಷ ಹೆಚ್ಚಿದ್ವಿ. 3 ಲಕ್ಷ ಇನ್ನೆಷ್ಟಿದೆ? ಇನ್ನೆಷ್ಟು ಹಚ್ಚಬೇಕು ಅಂತ ಇದ್ದೀರಾ? ಅಲ್ರಿ, ನಾವು ಅಲ್ಲೇ ಪುನರುಜ್ಜೀವನ ಮಾಡಿದ್ದು ಕೇವಲ 1,000 ಎಕರೆ, 80,000 ಎಕರೆ ಐತದ. 80,000 ಎಕರೆದಲ್ಲಿ 1,000 ಎಕರೆ ಮಾಡಿದ್ರೆ ಅರಕಾಸಿನ ಮಜ್ಜಿಗೆ, ಬಕಾಸುರನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಮಾಡ್ದಂಗೆ ಆಯ್ತು. ಅದಕ್ಕೇನಾದ್ರೂ ನೀವೊಂದು ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ದೀರಾ? ಕಪ್ಪತ್ತು ಗುಡ್ಡದ ವಿಷಯದಲ್ಲಿ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸ್ಬೇಕಂತ ನಾನು ಈ ಮೂಲಕವಾಗಿ ಒತ್ತಾಯಿಸ್ತಾ ಇದ್ದೇನೆ. ಕಾರಣ ಏನಂದ್ರೆ, ಕಪ್ಪತ್ತು ಗುಡ್ಡದಲ್ಲಿ ಅಮೂಲ್ಯವಾದಂತಹ ಸಸ್ಯಕಾಶಿ ಮತ್ತು ಜೀವ ವೈವಿಧ್ಯತೆ ಇದೆ. ನಮ್ಮ ನಂದಿವೇರಿ ಮಠದಿಂದ ನಾವೀಗಾಗಲೇ
ಅರಣ್ಯದಲ್ಲಿರುವಂಥ ಔಷಧಿ ಸಸ್ಯಗಳನ್ನು ದಾಖಲೀಕರಣ ಮಾಡಿದ್ದೇವೆ. ವಿ ಆರ್ ಆಲ್ರೆಡಿ ಡಾಕ್ಯುಮೆಂಟೆಡ್ 340 ಮೆಡಿಸಿನಲ್ ಪ್ಲಾಂಟ್ಸ್ ವಿಚ್ ಆರ್ ರೇರ್ ಅಂಡ್ ಎಂಡೇಂಜರ್ಡ್ ಇನ್ ದಟ್ ಏರಿಯಾ. Particularly that Kappat Hills is famous for the medicinal plants. Not only medicinal plants, there are so many aromatic plants are also there. ಸೊ ನಾವು 340ರಷ್ಟು ಔಷಧೀಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳನ್ನು ಈಗಾಗಲೇ ದಾಖಲೀಕರಣ ಮಾಡಿದ್ದೇವೆ. ಬರೀ ಇಷ್ಟ ಸಾಕಾಗೋದಿಲ್ಲ, ಡಾಕ್ಯುಮೆಂಟೇಷನ್ ಆಗಬೇಕು, ದಾಖಲೀಕರಣ ಆಗಬೇಕು, ಆನಂತರ ಸಂಶೋಧನೆ ಆಗಬೇಕು, ಆನಂತರ ಅವ್ರಿಗೆ ಸಂರಕ್ಷಣೆ ಆಗಬೇಕು, ಅದರ ಸಂವರ್ಧನೆ ಆಗಬೇಕು. ಸಂಬೋಧನೆ, ಸಂರಕ್ಷಣೆ, ಸಂವರ್ಧನೆ, ಸಂಶೋಧನೆ, ಈ 4 ಕಪ್ಪತ್ತಗುಡ್ಡ ದೇಶದಲ್ಲಿ ಆಗಬೇಕು. ಇದು ಒಬ್ಬ ನಂದಿವೇರಿ ಮಠ ಸ್ವಾಮಿಗಳ ಕಡೆಯಿಂದ ಆಗುವಂಥದ್ದಲ್ಲ, ಬರೀ ಗದಗಿನ ಭಕ್ತರ ಕಡೆಯಿಂದ ಆಗುವಂಥದ್ದಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಸಂಯುಕ್ತವಾಗಿ ಕೈ ಜೋಡಿಸಿ ಕಪ್ಪತ್ತಗುಡ್ಡವನ್ನು ಈಗಾಗಲೇ ಅವು ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಮಾಡಿದ್ದಾರೆ. ಅರ್ಧ ಮಾಡಿದ್ದಾರೆ. ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ತಮಗೆಲ್ಲಿ ಬೇಕು ಅಲ್ಲಿ ಮಾಡಿಕೊಂಡಿದ್ದಾರೆ. ಅದು ಪೂರ್ತಿ ಸಂರಕ್ಷಿತ ಅರಣ್ಯ ಪ್ರದೇಶ ಆಗಬೇಕು. 80,000 ಎಕರೆ ಅದ, ಅದು ಪೂರ್ತಿ ಸಂರಕ್ಷಿತ ಅರಣ್ಯ ಪ್ರದೇಶ ಆಗಬೇಕು. ಒಂದು ಜೊತೆಗೆ ಈಗ ವನ್ಯಜೀವಿ ಧಾಮ ಅಂತಲೂ ಘೋಷಣೆ ಮಾಡ್ಯಾರ. ಆದರೆ ಘೋಷಣೆ ಆಯ್ತಷ್ಟೇ, ಅದಕ್ಕೆ ತಕ್ಕಂತೆ ಅನುದಾನ ಬರಲಿಲ್ಲ, ಅಭಿವೃದ್ಧಿ ಆಗಲಿಲ್ಲ. ಅದಕ್ಕೆ ನಮ್ಮ ಎಲ್ಲರ ಜವಾಬ್ದಾರಿ, ಹೊಣೆಗಾರಿಕೆ ಅನ್ನೋದ್ರೆ ಕಪ್ಪತ್ತಗುಡ್ಡವನ್ನು ಉಳಿಸುವ, ಕಪ್ಪತ್ತಗುಡ್ಡವನ್ನು ಬೆಳೆಸುವ. ನಮ್ಮ ಗದಗಿನ ಜನ ಕಪ್ಪತ್ತಗುಡ್ಡವನ್ನು ಉಳಿಸ್ಕೊಳ್ಳಿಕ್ಕೆ ಕಟಿಬದ್ಧರಾದಾರ. ಅವ್ರಿಗೆ ಗೊತ್ತಿದೆ ಹೇಗೆ ಕಪ್ಪತ್ತಗುಡ್ಡ ಉಳಿಸ್ಬೇಕು ಅಂತ. ಯಾಕಂದ್ರೆ ಕಪ್ಪತ್ತಗುಡ್ಡದಲ್ಲಿರುವಂಥ ಬಂಗಾರದ ಮೇಲೆ ಬಹಳ ಮಂದಿ ಬಂಡವಾಳಶಾಹಿಗಳು ಕಣ್ಣು ಹಾಕಿದ್ರು. ಆ ಕಪ್ಪತ್ತಗುಡ್ಡನ ದೋಚಬೇಕಂತ ಬಹಳ ಮಂದಿ ಕಣ್ಣು ಹಾಕಿದ್ರು ಖರೆ. ಆದರೆ ಕಪ್ಪತ್ತಗುಡ್ಡವನ್ನು ನಮ್ಮ ಗದಗಿನ ಜನ ಬಹಳ ಪ್ರಯತ್ನಪಟ್ಟು ಉಳಿಸ್ಕೊಂಡಿದ್ದಾರೆ. ಯಾಕಂದ್ರೆ ಗದಗಿನ ಜನರಿಗೆ ಗೊತ್ತಿದೆ ಕಪ್ಪತ್ತಗುಡ್ಡ ಅಂದ್ರೆ ನಮ್ಮ ಆಸ್ತಿ, ಅದು ನಮ್ಮ ಮುಂದಿನ ತಲೆಮಾರಿಗೂ ಒಂದು ದೊಡ್ಡ ಆಸ್ತಿಯಾಗಿ ಉಳಿಲಿ ಹಾಗಂತೇಳಿ. ಅದಕ್ಕೆ ನಾ ಗದಗಿನ ಮಂದಿಗೆ ಅಭಿನಂದಿಸ್ತೇನೆ. ಆ ಗದಗಿನ ಮಂದಿ ಜೊತೆಗೆ ಬಹಳ ದೊಡ್ಡವರೆಲ್ಲ ಸೇರಿದರು, ಅವರೆಲ್ಲ ಕೂಡ್ಕೊಂಡು ಕಪ್ಪತ್ತಗುಡ್ಡ ಉಳಿಸ್ಕೊಂಡಿದ್ದಾರೆ. ಹಾಗಂತ ತಿಳ್ಕೊಂಡು ನಾವು ಮೈಮರಿಯೂ ಅಗತ್ಯ ಇಲ್ಲ. ಕಪ್ಪತ್ತಗುಡ್ಡಕ್ಕೆ ಇವತ್ತಿಗೂ ಆತಂಕಗಳಿದಾವೆ. ಯಾವತ್ತು ಏನು ಬರುತ್ತೋ, ರಾಜಕೀಯ ಚಿತ್ರಣ, ಸಾಮಾಜಿಕ ಚಿತ್ರಣ, ಆರ್ಥಿಕ ಚಿತ್ರಣ, ನ್ಯಾಯಾಂಗದ ಚಿತ್ರಣ ಏನು ಬದಲಾಗುತ್ತೋ, ಎಲ್ಲಿ ಮತ್ತೆ ಕಪ್ಪತ್ತಗುಡ್ಡಕ್ಕೆ ಕೊಕ್ಕಿ ತರ್ತಾರೋ ಅನ್ನುವಂಥ ಒಂದು ಆತಂಕ ನಮಗದೇ ಇದೆ. ಸ್ವಾಮೀಜಿ, ಕಪ್ಪತ್ತಗುಡ್ಡದ ನಿಮ್ಮ ಹೋರಾಟ, ಕಪ್ಪತ್ತಗುಡ್ಡದ ಮಹತ್ವ, ಅದರ ಹಿಂದಿರುವ ವೈಜ್ಞಾನಿಕ ಮಹತ್ವಗಳು, ಆಮೇಲೆ ವನ್ಯಜೀವಿ ದೃಷ್ಟಿಯಿಂದ ಇರುವ ಮಹತ್ವ, ಪರಿಸರದ ಮಹತ್ವ ಎಲ್ಲ ತಿಳಿಸಿದ್ದೀರಾ. ಬಹಳಷ್ಟು ಸಮಯವನ್ನು ಕೊಟ್ಟಿದ್ದೀರಾ. ಬಹಳ ಬಹಳ ಧನ್ಯವಾದ. ತಾವು ಇಲ್ಲಿವರೆಗೆ ಬಂದು, ನಮ್ಮ ಗದಗಿನವರೆಗೆ ಬಂದು, ಗದಗು ತುಂಬ ಪ್ರಸಿದ್ಧವಾಗಿರುವಂಥ ಐತಿಹಾಸಿಕ ಊರಿದು. ಇಲ್ಲಿ ವೀರನಾರಾಯಣ ದೇವಸ್ಥಾನ ಇದೆ, ತ್ರಿಕೂಟೇಶ್ವರ ದೇವಸ್ಥಾನ ಇದೆ. ವೀರನಾರಾಯಣ ದೇವಸ್ಥಾನದಲ್ಲಿ ಕುಮಾರವ್ಯಾಸ, ಮಹಾಕವಿ ಕುಮಾರವ್ಯಾಸ ಗದಗಿನ ಭಾರತವನ್ನು ರಚನೆ ಮಾಡಿದ್ದು ಐತಿಹಾಸಿಕ ಘಟನೆ. ತ್ರಿಕೂಟೇಶ್ವರ ದೇವಸ್ಥಾನ ಇದೆ. ಇಲ್ಲಿ ನಮ್ಮ ಮಠದ ಎದುರಿಗಿನ ಕೆರೆ ಇದೆ, ಭೀಷ್ಮ ಕೆರೆ, ಕೆರೆ ಇದೆ. ಅಲ್ಲಿ ವಿಶೇಷವಾಗಿ ವಿಶ್ವಗುರು ಬಸವಣ್ಣನವರ ಮೂರ್ತಿ ಇದೆ. ಹತ್ತಿರದಲ್ಲಿ ಕಪ್ಪತ್ತಗುಡ್ಡ ಇದೆ. ಇಂಥ ಕಪ್ಪತ್ತಗುಡ್ಡವನ್ನು ನೀವು ಹುಡುಕೊಂತ ಬಂದು ಕಪ್ಪತ್ತಗುಡ್ಡದ ಬಗ್ಗೆ ಇಷ್ಟೆಲ್ಲ ಆಸಕ್ತಿ ವಹಿಸಿದ್ದಕ್ಕಾಗಿ ನಾನು ಕಪ್ಪತ್ತಗುಡ್ಡದ ಪರವಾಗಿ, ನಮ್ಮ ಗದಗಿನ ಎಲ್ಲ ಪರಿಸರ ಆಸಕ್ತರ ಪರವಾಗಿ ನಿಮಗೆ ವಂದನೆ, ಅಭಿನಂದನೆಗಳು.